ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಇಲ್ಲಿ PSTR, GPSTR ಮತ್ತು HSTR ಪರೀಕ್ಷೆಯನ್ನು ಬರಲಿಕ್ಕೆ ಕಾಯ್ತಾ ಇರುವವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸದ್ಯದಲ್ಲಿ ಈ ಪರೀಕ್ಷೆಯನ್ನು ಕರೆಯುವಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗ್ತಾ ಉಂಟು. ಇಲ್ಲಿ ನಮಗೆ ಸದ್ಯದಲ್ಲಿ ಪರೀಕ್ಷಾ ಪ್ಯಾಟರ್ನಲ್ಲಿ ಚೇಂಜ್ ಆಗಿದೆ. ಇಲ್ಲಿ ಇಂಗ್ಲೀಷ್ ಪೇಪರನ್ನು ಒಂದು 50 ಮಾರ್ಕ್ಸಿಗೆ ಇಂಗ್ಲೀಷ್ ಪೇಪರನ್ನು ಇವರು ಹೊಸದಾಗಿ ಸೇರಿಸಿರುವಂಥದ್ದು. ಇನ್ನು ಥರ್ಡ್ ಪೇಪರಲ್ಲಿ ನಮಗೆ ಕೇವಲ ಕನ್ನಡ ಮಾತ್ರ ಇರ್ತಾ ಇತ್ತು 100 ಅಂಕಗಳಿಗೆ. ಆದರೆ ಇಲ್ಲಿ ಆ ಥರ್ಡ್ ಪೇಪರಲ್ಲಿ ಕೇವಲ ಕನ್ನಡ ಮಾತ್ರ ಇಟ್ಟುಕೊಳ್ಳದೆ ಇಂಗ್ಲೀಷನ್ನು ಕೂಡ ಸೇರಿಸಿದ್ದಾರೆ. ಇದು ಒಂದು ಕಾಮನ್ ಪೇಪರ್ ಆಗಿದೆ, ಎಲ್ರಿಗೂ ಇರುವಂಥದ್ದು. PSTR, GPSTR ಮತ್ತು HSTR 3 ಅಭ್ಯರ್ಥಿಗಳು ಕೂಡ ಈ ಒಂದು ಪೇಪರ್ ಕಾಮನ್ ಆಗಿರುವಂಥದ್ದು 100 ಅಂಕಗಳಿಗೆ ಇಲ್ಲಿದೆ. ಇಲ್ಲಿ ಕನ್ನಡ 50 ಅಂಕಗಳಿಗೆ ಮತ್ತು ಇಂಗ್ಲೀಷ್ 50 ಅಂಕಗಳಿಗೆ ಇದೆ. ನಾವು ಕನ್ನಡ ಪೇಪರನ್ನು ಇವರಿಗೆ ಪೇಪರ್ನ ನೋಡಿ ಆಗಿದೆ. ಇಲ್ಲಿ ಗ್ರಾಮರಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಬರ್ತಾ ಇದ್ವು. ಇಲ್ಲಿ ನಮಗೆ ಈ ಪೇಪರ್ ಬಂದಿರುವಂಥದ್ದು ಕೇವಲ ಭಾಷಾ ಪ್ರಾವೀಣ್ಯತೆಯನ್ನು ಅಳೆಯಲಿಕ್ಕೆ ಇರುವಂಥ ಪೇಪರ್ ಆಗಿದೆ. ಅಷ್ಟು ಡೀಪಾಗಿ ಇಂಗ್ಲೀಷ್ ಏನು ಇಲ್ಲಿ ಕೇಳೋದಿಲ್ಲ. ಕೇವಲ ಭಾಷಾ ಪ್ರಾವೀಣ್ಯತೆಯನ್ನು ಅಳೆಯಲಿಕ್ಕೆ ಇರೋದ್ರಿಂದ ಇದು ಗ್ರಾಮರನ್ನು ಹೆಚ್ಚಿನದಾಗಿ ಕೇಳಿರ್ತಾರೆ. ಇಲ್ಲಿ ಕನ್ನಡ ಪೇಪರ್ ಹೇಗೆ ಬಂದಿದೆ ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ನಾನು ಇಂಗ್ಲೀಷ್ ಸಿಲೆಬಸ್ಸನ್ನು ಈ ರೀತಿಯಾಗಿ ತೆಗೆದಿದ್ದೀನಿ. ಅಂದರೆ ಈಗ ಆಕ್ಷೇಪಣೆ ಸಲ್ಲಿಸಲಿಕ್ಕೆ 15 ದಿನ ಇದೆ. ಅದರ ನಂತರನೇ ನೋಟಿಫಿಕೇಷನ್ ಆಗುತ್ತೆ. ಈ 15 ದಿನದಲ್ಲಿ ನಾವು ಏನೆಲ್ಲ ಅಭ್ಯಾಸ ಮಾಡಲಿಕ್ಕೆ ಆಗುತ್ತೆ, ಎಷ್ಟು ಮ್ಯಾಕ್ಸಿಮಮ್ ಆಗಿ ಸಿಲೆಬಸ್ಸನ್ನು ಕವರ್ ಮಾಡಲಿಕ್ಕೆ ಆಗುತ್ತೆ ಅಂತ. ಇದು ಒಂದು ಹೊಸ ಸಬ್ಜೆಕ್ಟ್ ಆಗಿರೋದ್ರಿಂದ ಇದರ ಬಗ್ಗೆ ಒಂದು ಹೆಚ್ಚಿನ ನಾವು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಈ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ಸನ್ನು ನಾನು ತೆಗೆದಿದ್ದೀನಿ. ನೋಡ್ಕೊಳ್ಳಿ, ಇಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಅಂತ. ಇಲ್ಲಿ ಸಿನೋನಿಮ್ಸ್ ಅಂತ ಹೇಳಿದರೆ ಮೀನಿಂಗ್ಸ್, ಅರ್ಥವನ್ನು, ಇಲ್ಲಿ ಕನ್ನಡದಲ್ಲೂ ಕೂಡ ಅರ್ಥವನ್ನು ಕೇಳಿ ಪ್ರಶ್ನೆಗಳು ಬಂದಿದ್ವು. ಹಾಗಾಗಿ ಇಲ್ಲಿ ಕೂಡ ಅದನ್ನೇ ಸಿನೋನಿಮ್ಸ್ ಅಂತ, ಮೀನಿಂಗ್ಸ್ ಅಂತ ಕೇಳ್ತಾರೆ. ಇನ್ನು ಆ್ಯಂಟೋನಿಮ್ಸ್ ಅಂದರೆ ವಿರುದ್ಧ ಪದಗಳಲ್ಲಿ ಕೂಡ ಪ್ರಶ್ನೆಗಳು ಬಂದಿರ್ತವೆ. ಈಡಿಯಮ್ಸ್ ಅಂದರೆ ಇಲ್ಲಿ ನುಡಿಗಟ್ಟುಗಳಲ್ಲಿ ಕೂಡ ಪ್ರಶ್ನೆಗಳು ಬರ್ಬೋದು. ಕಂಪ್ಲೀಟ್ ದ ಪ್ರವರ್ಬ್ಸ್ ಅಂದರೆ ಇಲ್ಲಿ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಅಂತ ಕನ್ನಡದಲ್ಲಿ ಬಂದಿತ್ತು. ಹಾಗಾಗಿ ಇಲ್ಲಿ ಕಂಪ್ಲೀಟ್ ದ ಪ್ರವರ್ಬ್ಸ್ ಅಂತ. ರೈಟ್ ದ ಅಪ್ರೋಪ್ರಿಯೇಟ್ ವರ್ಡ್ ಫಾರ್ ದ ಸ್ಟೇಟ್ಮೆಂಟ್. ಇಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸೂಕ್ತವಾದ ಪದವನ್ನು ಬರೆಯುವಂಥದ್ದು. ಆ ಪದವನ್ನು ಕೇವಲ ಒಂದು ಪದದಲ್ಲೇ ಬರೀಬೇಕಾಗುತ್ತೆ. ಅವರು ವಾಕ್ಯದಲ್ಲಿ ಕೊಟ್ಟಿರ್ತಾರೆ, ಎಕ್ಸಾಕ್ಟ್ ಪದವನ್ನು ಬರೀಬೇಕಾಗುತ್ತೆ. ಆಮೇಲೆ ಇಲ್ಲಿ ಓನ್ ಸೆಂಟೆನ್ಸ್, ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು. ಇನ್ನು ನೌನ್ ಮತ್ತು ಪ್ರೊನೌನ್ಸ್ ಯಾವುದನ್ನು ಕೂಡ ಕೇಳಬಹುದು. 2 ವಾಕ್ಯಗಳನ್ನು ಕೊಟ್ಟಿದ್ದರಲ್ಲಿ ನೌನನ್ನು ಅಥವಾ ಪ್ರೊನೌನನ್ನು ಗುರುತಿಸಿ ಅಂತ ಕೂಡ ಕೇಳಬಹುದು. ಆಮೇಲೆ ಮುಂದಿನದಾಗಿ ಇಲ್ಲಿ ಚೇಂಜ್ ಸಿಂಗ್ಯುಲರ್ ಟು ಪ್ಲೂರಲ್. ಇಲ್ಲಿ ಸಿಂಗ್ಯುಲರ್ ಕೊಟ್ಟು ಪ್ಲೂರಲ್ ಬರೀಲಿಕ್ಕೆ ಕೇಳ್ಬೋದು, ಇಲ್ಲ ಅಂತ ಪ್ಲೂರಲ್ ಕೊಟ್ಟು ಸಿಂಗ್ಯುಲರ್ ಕೂಡ ಬರೀಲಿಕ್ಕೆ ಕೊಡ್ಬೋದು. ಏಕವಚನ ಮತ್ತು ಬಹುವಚನ ಆಗಿರುತ್ತೆ ಇದು. ಆಮೇಲೆ ರೈಟ್ ದ ಮ್ಯಾಚಿಂಗ್ ವರ್ಡ್ ಫಾರ್ ದ ಥರ್ಡ್ ವರ್ಡ್ ಬೇಸ್ಡ್ ಆನ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಫಸ್ಟ್ 2 ವರ್ಡ್ಸ್. ಅಂದರೆ ಇಲ್ಲಿ ಮೊದಲೆರಡು ಪದಗಳಿಗೆ ಇರುವ ಸಂಬಂಧವನ್ನು ಗುರುತಿಸಿ 3ನೇ ಪದಕ್ಕೆ ಅದೇ ಸಂಬಂಧವನ್ನು ಹೊಂದಿರುವ 4ನೇ ಪದವನ್ನು ಗುರುತಿಸಿ ಬರೆಯುವಂಥದ್ದು. ಇಲ್ಲಿ 3 ಪದಗಳನ್ನು ಕೊಟ್ಟಿರ್ತಾರೆ. ಆ 3ನೇ ಪದಕ್ಕೆ ಸರಿ ಹೊಂದುವ ಪದವನ್ನು 4ನೇ ಪದವನ್ನು ಬರೀಬೇಕು. ಅಲ್ಲಿ ಮೊದಲ ಮತ್ತು 2ನೇ ಶಬ್ದಕ್ಕೆ ಯಾವ ರೀತಿ ಸಂಬಂಧ ಇದೆ ಅದೇ ಸಂಬಂಧ 3 ಮತ್ತು 4ನೇ ಪದಕ್ಕೆ ಇರಬೇಕು. ಈ ರೀತಿಯಲ್ಲಿ ಬರೀಬೇಕಾಗುತ್ತೆ. ಆಮೇಲೆ ಇಲ್ಲಿ ಪಂಕ್ಚುಯೇಟ್ ದ ಫಾಲೋವಿಂಗ್ ಸೆಂಟೆನ್ಸ್. ಇಲ್ಲಿ ಲೇಖನ ಚಿಹ್ನೆಗಳು, ಅದು ಪ್ರಶ್ನೆನ, ಉದ್ಧರಣ ಚಿಹ್ನೆನ, ಉದ್ಗಾರವಾಚಕನ ಯಾವ ಸೆಂಟೆನ್ಸ್ ಕೊಟ್ಟಿದೆ ಅದನ್ನು ಸರಿಯಾಗಿ ಉಟ್ಕೊಂಡು ಯಾವ ಚಿಹ್ನೆ ಹಾಕಬೇಕು ಅಂತ ಅಲ್ಲಿ ಐಡೆಂಟಿಫೈ ಮಾಡಿ ಹಾಕುವಂಥದ್ದು. ಇಲ್ಲಿ ರೈಟ್ ಅ ಶಾರ್ಟ್ ನೋಟ್ ಅಂದರೆ ಟಿಪ್ಪಣಿ ಬರೆಯುವಂಥದ್ದು. ಯಾವುದೇ ಒಂದು ಧೂಮಪಾನ ನಿಷೇಧ, ಮೊಬೈಲ್ ದುರ್ಬಳಕೆ, ಈ ರೀತಿಯ ಒಂದು ಟಾಪಿಕನ್ನು ಕೊಟ್ಬಿಟ್ಟು ಅದ್ರ ಬಗ್ಗೆ ನಾವು ಶಾರ್ಟ್ ನೋಟನ್ನು ಬರೀಬೇಕಾಗುತ್ತೆ. ಇಲ್ಲಿ ಎಕ್ಸ್ಪೆನ್ಷನ್ ಆಫ್ ಪ್ರವರ್ಬ್, ಇಲ್ಲಿ ಗಾದೆ ಮಾತನ್ನು ವಿಸ್ತರಿಸಿ ಬರೆಯುವಂಥದ್ದು. ಇಲ್ಲಿ ಕೊಟ್ಟಿರುವಂಥದ್ದು ಮೊದಲೇ ಹೇಳಿರುವಂಥದ್ದು ಗಾದೆ ಮಾತನ್ನು ಪೂರ್ಣಗೊಳಿಸುವಂಥದ್ದು. ಇಲ್ಲಿ ಗಾದೆ ಮಾತನ್ನು ವಿಸ್ತರಣೆ ಮಾಡುವಂಥದ್ದು. ಆ ಗಾದೆ ಮಾತನ್ನು ನಾವು ಸಾರಾಂಶದಲ್ಲಿ ಬರೆಯುವಂಥದ್ದು. ಆಮೇಲೆ ಮುಂದಿನದಾಗಿ ಇಲ್ಲಿ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಇಲ್ಲಿ ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಅಂದರೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಅದಕ್ಕೆ ಕ್ವಶನ್ಸ್ಗಳನ್ನು ಕೊಟ್ಟು ಆ ಕ್ವಶನ್ಸ್ಗೆ ಆನ್ಸರನ್ನು ನಾವು ಆ ಪ್ಯಾರಾಗ್ರಾಫಿಂದ ಬರೆಯುವಂಥದ್ದು. ಇವೆಲ್ಲ ಪಾಕೆಟ್ ಮಾರ್ಕ್ಸ್ ಆಗಿರುತ್ತೆ. ಚೆನ್ನಾಗಿ ಒಂದ್ಸಲ ಕ್ವಶನನ್ನು ಓದ್ಕೊಂಡು ಆಮೇಲೆ ಪ್ಯಾರಾಗ್ರಾಫನ್ನು ಓದಿದರೆ ಈಸಿಯಾಗಿ ಕ್ವಶನನ್ನು ಫೈಂಡ್ ಔಟ್ ಮಾಡ್ಬೋದು. ಆಮೇಲೆ ಅಬೌಟ್ ದ ಸ್ಟೇಟ್ಮೆಂಟ್ ಇನ್ 4 to 5 ಸೆಂಟೆನ್ಸ್. ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆ ಸ್ಟೇಟ್ಮೆಂಟಿಗೆ ಸಂಬಂಧಪಟ್ಟಂತೆ 4 ರಿಂದ 5 ವಾಕ್ಯಗಳನ್ನ ಬರೀಬೇಕಾಗುತ್ತೆ. ಇಲ್ಲಿ ಹೇಳಿಕೆ ಕುರಿತು 5 ಅಥವಾ 4 ಅಥವಾ 5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ಬೋದು. ಈ ರೀತಿಯಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದರು, ಅದನ್ನೇ ನಾನು ಇಂಗ್ಲೀಷಲ್ಲಿ ಹೇಳಿಕೆ ಕುರಿತು 4 ಅಥವಾ 5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಇಲ್ಲಿ ಅಬೌಟ್ ದ ಸ್ಟೇಟ್ಮೆಂಟ್ ಇನ್ 4 to 5 ಸೆಂಟೆನ್ಸ್.
ಆಮೇಲೆ ನೆಕ್ಸ್ಟು ರೀಡ್ ದ ಪೋಯಮ್ ಆ್ಯಂಡ್ ರೈಟ್ ದ ಸಮರಿ. ಇಲ್ಲಿ ಯಾವುದೊಂದು ಪೋಯಮ್ ಕೊಡ್ಬೋದು, 4-5 ಲೈನ್ ಇದ್ದು ಅದರಲ್ಲಿ ಸಮರಿಯನ್ನು ಬರೀಲಿಕ್ಕೆ ಉಂಟು. ಇಲ್ಲಿ ಕನ್ನಡದಲ್ಲಿ ನಮಗೆ ಪದ್ಯದ ಸಾರಾಂಶವನ್ನು ಬರಲಿಕ್ಕೆ ಕೊಟ್ಟಿದ್ದರು, ಹಾಗಾಗಿ ಇಲ್ಲಿ ಆ ಸಮರಿಯನ್ನು ಬರಲಿಕ್ಕೆ ಕೊಡ್ಬೋದು. ಆಮೇಲೆ ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ರೈಟ್ ಯುವರ್ ಒಪಿನಿಯನ್ ಇನ್ 4 to 5 ಸೆಂಟೆನ್ಸ್. ಒಂದು ಪಿಕ್ಚರನ್ನು ಕೊಟ್ಟು ಕನ್ನಡದಲ್ಲಿ ಹಾಗೆ ಮಾಡಿದರು, ಕನ್ನಡದಲ್ಲಿ ಒಂದು ಪಿಕ್ಚರನ್ನು ಕೊಡ್ತಾರೆ, ಆಮೇಲೆ ಅದರ ಸಂಬಂಧಪಟ್ಟಂತೆ ನಾವು ಬರೀಬೇಕಾಗಿತ್ತು. ಇಂಗ್ಲೀಷಲ್ಲೂ ಕೂಡ ಅದನ್ನೇ ಮಾಡ್ತಾರೆ, ಒಂದು ಪಿಕ್ಚರನ್ನು ಕೊಟ್ಟು ಅದರ ಬಗ್ಗೆ ನಾವು ಸೆಂಟೆನ್ಸನ್ನು ಬರಲಿಕ್ಕೆ. ಅಂದರೆ ನಮಗೆ ಇಲ್ಲಿ ಆ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಅದಕ್ಕೆ ಕ್ವಾಲಿಫೈಡ್ ಇದ್ದಾರಾ ಅನ್ನೋದನ್ನು ಟೆಸ್ಟ್ ಮಾಡಲಿಕ್ಕೆ. ಇಲ್ಲಿ ಭಾಷಾ ಪ್ರಾವೀಣ್ಯತೆಯನ್ನು ನೋಡಬೇಕಲ್ವ ಅವರು, ಹಾಗಾಗಿ ನಾವು ಆ ರೀತಿ ಪ್ಯಾರಾಗ್ರಾಫನ್ನು ರಚಿಸಲಿಕ್ಕೆ ಸಾಧ್ಯ ಇದ್ದಾರೋ ಇಲ್ಲೋ ಅನ್ನೋದನ್ನು ಟೆಸ್ಟ್ ಮಾಡೋದಾಗುತ್ತೆ. ಆಮೇಲೆ ಲೆಟರ್ ರೈಟಿಂಗ್, ಇಲ್ಲಿ ಪ್ರತಿಯೊಂದು 5ನೇ ತರಗತಿಯಿಂದನೇ ಲೆಟರ್ ರೈಟಿಂಗ್ ಬರಲಿಕ್ಕೆ ಶುರು ಆಗುತ್ತೆ, ಹಾಗಾಗಿ ಇಲ್ಲಿ ನಮಗೆ ಲೆಟರ್ ರೈಟಿಂಗನ್ನು ಕಂಪಲ್ಸರಿಯಾಗಿ ಕೊಡ್ತಾರೆ. ಆಮೇಲೆ ಆರ್ಟಿಕಲ್ಸ್ ಮತ್ತು ಅಡ್ಜೆಕ್ಟಿವ್ಸ್ ಇದನ್ನು ಫಸ್ಟ್ ಪೇಪರಲ್ಲಿ ಕೇಳ್ತಾರೆ ಹೆಚ್ಚಿನದಾಗಿ, ಇಲ್ಲೂ ಕೂಡ ಕೇಳುವಂಥ ಸಾಧ್ಯತೆ ಉಂಟು, ಹಾಗಾಗಿ ಇದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಆಮೇಲೆ ರೀಡ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಆ್ಯಂಡ್ ಸಿ ವಾಟ್ ಕೈಂಡ್ ಆಫ್ ಸೆಂಟೆನ್ಸ್ ದೇ ಆರ್. ಇಲ್ಲಿ 4 ರೀತಿಯ ಸೆಂಟೆನ್ಸ್ಗಳಿರ್ತವೆ: ಅಸರ್ಟಿವ್ ಅಥವಾ ಡಿಕ್ಲರೇಟಿವ್, ಇಂಟ್ರೋಗೇಟಿವ್, ಎಕ್ಸ್ಕ್ಲಮೇಟರಿ ಮತ್ತು ಇಂಪೆರೇಟಿವ್. ಈ ರೀತಿ ಸಾಮಾನ್ಯ ವಾಕ್ಯ, ಉದ್ಗಾರ ಚಿಹ್ನೆ ಇರುವಂಥದ್ದು, ಪ್ರಶ್ನಾವಾಕ್ಯ, ಆಮೇಲೆ ಆರ್ಡರ್ ಅಥವಾ ರಿಕ್ವೆಸ್ಟ್ ಮಾಡುವಂಥ ವಾಕ್ಯ. ಈ ರೀತಿ 4 ರೀತಿಯ ವಾಕ್ಯಗಳಿರ್ತವೆ. ಅದರಲ್ಲಿ ಯಾವುದು ಅನ್ನೋದನ್ನು ಫೈಂಡ್ ಮಾಡಲಿಕ್ಕೆ ಕೇಳ್ಬೋದು, ಇಲ್ಲ ಅಥವಾ ಅಂಥದ್ದೇ ವಾಕ್ಯಗಳನ್ನು ರಚಿಸಲಿಕ್ಕೆ ಕೂಡ ಕೇಳ್ಬೋದು. ಅಸರ್ಟಿವ್ ಟೈಪಲ್ಲಿ ವ್ಯಾಖ್ಯಾನ ರಚಿಸಿ ಅಂತ ಕೂಡ ಕೇಳ್ಬೋದು, ಯಾವುದೇ ರೀತಿಯಲ್ಲಿ ಕೇಳ್ಬೋದು. ಇವೆಲ್ಲ ಡಿಸ್ಕ್ರಿಪ್ಟಿವ್ ಆನ್ಸರ್ನ ಬಯಸುವಂತಹ ಪ್ರಶ್ನೆಗಳಾಗಿರ್ತವೆ. ಇಲ್ಲಿ ನಾವು ಕನ್ನಡದಲ್ಲಿ ಕೊಟ್ಟಿರುವಂಥದ್ದನ್ನೇ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷಲ್ಲಿ ಅದೇ ರೀತಿಯ ಕ್ವಶನ್ಸ್ಗಳು ಬರ್ಬೋದು ಅಂತ ಅಂದಾಜಿನಲ್ಲಿ ಒಂದು ಸಿಲೆಬಸನ್ನು ರೆಡಿ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಕೂಡ ಮಾಡ್ತೀನಿ. ಇಲ್ಲಿ 5ರಿಂದ 10ನೇ ತರಗತಿಯವರೆಗೆ ಅಲ್ಲಿ ಆ ಪಾಠದ ಕೊನೆಯಲ್ಲಿ ಬಂದಿರುವಂತಹ ಮೀನಿಂಗ್ಸ್ಗಳು, ವಿರುದ್ಧ ಪದಗಳು, ಆಮೇಲೆ ಅಲ್ಲಿ ಬಂದಿರೋಂಥ ಗ್ರಾಮರ್ಗಳು, ಇದಕ್ಕೆ ಈ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಗ್ರಾಮರ್ಗಳು ಏನೆಲ್ಲ ಇವೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗುವ. ಇದನ್ನು ಡಿಪಾರ್ಟ್ಮೆಂಟಿಂದ ಕೊಟ್ಟಂಥ ಸಿಲೆಬಸ್ ಏನೂ ಅಲ್ಲ ಇದು, ಆದರೆ ಆ ಒಂದು ಕನ್ನಡ ಪೇಪರನ್ನು ಆಧಾರವಾಗಿಟ್ಕೊಂಡೇ ಈ ಒಂದು ಸಿಲೆಬಸನ್ನು ತೆಗೆದಿರುವಂಥದ್ದು. ಆದಷ್ಟು ಇಂಥದ್ದೇ ಕ್ವಶನ್ಸ್ಗಳು ಬಂದಿರ್ತವೆ, ಹಾಗಾಗಿ ಸ್ವಲ್ಪ ಇದನ್ನು ಆಧಾರವಾಗಿಟ್ಕೊಂಡು ನೀವು ನೋಟ್ಸನ್ನು ಅಥವಾ ತರಗತಿಗಳನ್ನ ಮಾಡ್ತಾಯಿದ್ರೆ ನಿಮಗೆ ಮುಂದೆ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ತರಗತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.